ಎಲ್ಲರಿಗೂ ನಮಸ್ಕಾರ. ಸಂಪತ್ತು ನೀಡುವ ಲಕ್ಷ್ಮೀ ದೇವಿ ಕಮಲದ ಮೇಲೆ ಕುಳಿತುಕೊಳ್ಳುವುದೇಕೆ? ಇದಕ್ಕೆ ಅಸಲಿ ಕಾರಣವೇನು ಗೊತ್ತಾ? ಲಕ್ಷ್ಮೀ ದೇವಿ ಕಮಲದ ಹೂವನ್ನೇ ಏಕೆ ಆಯ್ದುಕೊಂಡಿದ್ದಾರೆ? ಲಕ್ಷ್ಮೀ ದೇವಿಯ ಅನೇಕ ಫೋಟೋಗಳಲ್ಲಿ ನಾವು ಆಕೆಯು ಕಮಲದ ಹೂವಿನ ಮೇಲೆ ಕುಳಿತಿರುವುದನ್ನು ನೋಡಿರುತ್ತೇವೆ. ಏಕೆ ಕಮಲದ ಹೂವಿನ ಮೇಲೆ ಲಕ್ಷ್ಮೀ ದೇವಿ ಕುಳಿತಿರುತ್ತಾರೆ? ಇದಕ್ಕೆ ಆಳವಾದ ಆಧ್ಯಾತ್ಮಿಕ ಅರ್ಥ ಇದೆ. ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಹೆಚ್ಚಾಗಿ ಕಮಲದ ಮೇಲೆ ಕುಳಿತಿರುವುದನ್ನು ಏಕೆ ತೋರಿಸಲಾಗುತ್ತದೆ ಎಂಬುದರ ಕುರಿತು ಸ್ವಲ್ಪ ತಿಳಿಯೋಣ. ಕಮಲದ ಹೂವು ಶುದ್ಧತೆ, ಸೌಂದರ್ಯ ಮತ್ತು ಜ್ಞಾನೋದಯದ ಪ್ರಬಲ ಸಂಕೇತವಾಗಿದೆ. ಇದು ಕೆಸರು ನೀರಿನಲ್ಲಿ ಬೆಳೆಯುತ್ತದೆ, ಆದರೂ ಈ ಹೂವು ತುಂಬಾ ಶುದ್ಧ. ಕಮಲವು ಸೃಷ್ಟಿಯ ಕಲ್ಪನೆಯೊಂದಿಗೆ ಸಂಬಂಧ ಹೊಂದಿದೆ. ಅನೇಕ ಕಥೆಗಳಲ್ಲಿ ಕಮಲವನ್ನು ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮದೇವರ ಆಸನವೆಂದು ತೋರಿಸಲಾಗಿದೆ. ವಿಷ್ಣುವಿನ ಪತ್ನಿಯಾಗಿ ಲಕ್ಷ್ಮೀ ದೇವಿಯು ಸೃಷ್ಟಿಯನ್ನು ಉಳಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಲಕ್ಷ್ಮೀ ದೇವಿ ಕಮಲದ ಮೇಲೆ ಕುಳಿತುಕೊಳ್ಳುವುದು ಬ್ರಹ್ಮಾಂಡದಲ್ಲಿ ಸಾಮರಸ್ಯ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳುವಲ್ಲಿ ಅದರ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಕಮಲದ ಹೂವಿನ ಆಳವಾದ ಅರ್ಥವೆಂದರೆ ನಿರ್ಲಿಪ್ತತೆ. ಕಮಲವು ನೀರಿನಲ್ಲಿ ಬೆಳೆದರೂ ಅದು ನೀರಿಗೆ ಅಂಟಿಕೊಳ್ಳುವುದಿಲ್ಲ. ಇದು ಜೀವನದಲ್ಲಿ ಒಂದು ಪ್ರಮುಖ ಪಾಠವನ್ನು ಪ್ರತಿಬಿಂಬಿಸುತ್ತದೆ. ಅದೇನೆಂದರೆ ಭೌತಿಕ ಜಗತ್ತಿಗೆ ಅಂಟಿಕೊಳ್ಳದೆ ಆನಂದಿಸುವುದು. ಕಮಲದ ಮೇಲೆ ಕುಳಿತುಕೊಳ್ಳುವ ಮೂಲಕ ಲಕ್ಷ್ಮೀ ದೇವಿಯು ಸಂಪತ್ತು ಮತ್ತು ಯಶಸ್ಸನ್ನು ಪ್ರಶಂಸಿಸಲು ನಮಗೆ ನೆನಪಿಸುತ್ತಾರೆ. ಕಮಲವು ನಮಗೆ ಪ್ರಪಂಚದಿಂದ ಬೇರ್ಪಟ್ಟು ಉನ್ನತ ಆಧ್ಯಾತ್ಮಿಕ ಮೌಲ್ಯಗಳ ಮೇಲೆ ಕೇಂದ್ರೀಕರಿಸಿ ಬದುಕಲು ಕಲಿಸುತ್ತದೆ. ಕಮಲವು ದೈವಿಕ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪ್ರತಿನಿಧಿಸುತ್ತದೆ. ಲಕ್ಷ್ಮೀ ದೇವಿಯೊಂದಿಗೆ ಸಂಬಂಧ ಹೊಂದಿದಾಗ ಅದು ಭೌತಿಕ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮದ ನಡುವಿನ ಸಮತೋಲನವನ್ನು ಸೂಚಿಸುತ್ತದೆ. ಲಕ್ಷ್ಮೀ ಸಂಪತ್ತಿನ ದೇವತೆಯಾಗಿದ್ದರೂ ಕಮಲದ ಮೇಲೆ ಅವರ ಉಪಸ್ಥಿತಿಯು ನಿಜವಾದ ಸಮೃದ್ಧಿಯು ಕೇವಲ ಆರ್ಥಿಕ ಸಂಪತ್ತಿನ ಬಗ್ಗೆ ಮಾತ್ರವಲ್ಲ, ಆಂತರಿಕ ಶಾಂತಿ, ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಬಗ್ಗೆಯೂ ಇದೆ ಎಂದು ತೋರಿಸುತ್ತದೆ. ಸಂತೃಪ್ತಿದಾಯಕ ಜೀವನಕ್ಕೆ ಸಮೃದ್ಧಿಯ ಎರಡೂ ಅಂಶಗಳು ಮುಖ್ಯ ಎಂದು ಕಮಲವು ನಮಗೆ ಕಲಿಸುತ್ತದೆ. ಕಮಲವು ಕೃಪೆ ಮತ್ತು ದೈವಿಕ ಸೌಂದರ್ಯವನ್ನು ಸಂಕೇತಿಸುತ್ತದೆ. ಲಕ್ಷ್ಮೀ ದೇವಿಯು ಒಳಗೊಂಡಿರುವ ಗುಣಗಳು ಕಮಲದ ಮೇಲೆ ಕುಳಿತಾಗ ಅವರ ಶಾಂತ ಮತ್ತು ಆಕರ್ಷಕ ನಡವಳಿಕೆಯು ಅವರ ದೈವಿಕ ಸ್ವಭಾವವನ್ನು ಮತ್ತು ಒಳ್ಳೆಯತನ, ಸೌಂದರ್ಯ ಮತ್ತು ಸಾಮರಸ್ಯವನ್ನು ತರುವವರಾಗಿ ಅವರ ಪಾತ್ರವನ್ನು ಪ್ರತಿಬಿಂಬಿಸುತ್ತದೆ. ಕಮಲದ ಮೇಲಿನ ಲಕ್ಷ್ಮಿಯ ಈ ಚಿತ್ರವು ನಮ್ಮ ಸ್ವಂತ ಜೀವನದಲ್ಲಿ ಸೊಬಗು, ಅನುಗ್ರಹ ಮತ್ತು ಸಮತೋಲನಕ್ಕಾಗಿ ಶ್ರಮಿಸಲು ನಮಗೆ ನೆನಪಿಸುತ್ತದೆ. ಕಮಲದ ಹೂವಿನ ಮೇಲೆ ಕುಳಿತಿರುವ ಲಕ್ಷ್ಮೀ ದೇವಿಯ ಚಿತ್ರವು ಸಾಂಕೇತಿಕತೆಯಿಂದ ಸಮೃದ್ಧವಾಗಿದೆ. ಕಮಲವು ಪರಿಶುದ್ಧತೆ, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ನಿರ್ಲಿಪ್ತತೆಯನ್ನು ಪ್ರತಿನಿಧಿಸುತ್ತದೆ. ಕಮಲದ ಮೇಲೆ ಕುಳಿತುಕೊಳ್ಳುವ ಮೂಲಕ ಲಕ್ಷ್ಮೀ ದೇವಿಯು ಭೌತಿಕ ಮತ್ತು ಆಧ್ಯಾತ್ಮಿಕ ಸಂಪತ್ತನ್ನು ಸಮತೋಲಿತ ರೀತಿಯಲ್ಲಿ ಸ್ವೀಕರಿಸಲು ನಮಗೆ ಕಲಿಸುತ್ತಾರೆ. ನಮ್ಮ ಆಧ್ಯಾತ್ಮಿಕ ಮೌಲ್ಯಗಳನ್ನು ಕಳೆದುಕೊಳ್ಳದೆ ಲೌಕಿಕ ಆಶೀರ್ವಾದಗಳನ್ನು ಮೆಚ್ಚುತ್ತಾ ಜೀವನದಲ್ಲಿ ಸಾಮರಸ್ಯವನ್ನು ಹುಡುಕಲು ಇದು ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಪುರಾಣದಲ್ಲಿ ಬ್ರಹ್ಮನ ನಂತರ ಕಮಲದ ಹೂವನ್ನು ಆಸನವಾಗಿ ಪಡೆದ ದೇವರು ಎಂದರೆ ಅದು ಲಕ್ಷ್ಮೀ ದೇವತೆ. ಲಕ್ಷ್ಮೀ ದೇವಿಯು ಕಮಲದ ಹೂವಿನ ಮೇಲೆ ಏಕೆ ಕುಳಿತುಕೊಳ್ಳುತ್ತಾರೆ ಎಂದು ವಿವರಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ. ಓಂ ಶೃಂಗಶ್ರೀಯೈ ನಮಃ. ಓಂ ಶ್ರೀ ಮಹಾಲಕ್ಷ್ಮೈ ಚ ವಿದ್ಮಹೇ ವಿಷ್ಣುಪತ್ನಾಯೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.